ಭಾಳ ಬೀಚ್ ಅಡ್ಡಾಡೀನಿ. ಬಟ್ ಇಲ್ಲಿ ಉಡುಪಿ ಸೈಡ್ ಬೀಚ್ ಅಡ್ಡಾಡೋದ್ರಿಂದ ಒಂದು ಮಜಾನ ಬೇರೆಪ್ಪ. ಏನು ಒಟ್ಟು ಊರೊಳಗೆ ನಮ್ಮ ಊರು ಅನ್ನೋದೊಂದು ಇರ್ತೈತಿ. ಗೋವಾಗೇನೋ ಹೋಗ್ಬೋದು, ಅಲ್ಲಿ ಜಾತ್ರೆ ಮಾರ ಗೋವಾದಾಗ ಅದಂತ ಇದಂತ. ಸೊ ಅಲ್ಲಿ ಓಕೆ ಚಲೋ ಐತಿ, ಬಟ್ ಇಲ್ಲ ಅನ್ನಂಗಿಲ್ಲ. ಬಟ್ ನಮ್ಮ ಕರ್ನಾಟಕದೊಳಗಿನ ಬೀಚ್ ಅಡ್ಡಾಡೋದಿರ್ತೈತಲ್ಲ, ಅದು ನೆಕ್ಸ್ಟ್ ಲೆವೆಲ್. ಅದು ಫೀಲ ವೈಭವ ಬೇರೆ ಕೊಡೋದೈತದ. ಅಡ್ಡಾಡಿ ನೋಡ್ರಿ ನೀವು ಒಂದ್ಸಲ ಗೊತ್ತಾಗ್ತದೆ. ಒಂದ್ಸಲ ಗೋವಾಳಗೆ ಅಡ್ಡಾಡ್ರಿ ಬೀಚ್ ಅಲ್ಲಿಂದ ಕರ್ನಾಟಕ ಒಂದ್ಸಲ ಅಡ್ಡಾಡ್ರಿ. ಅಂತಂದ್ರೆ ಮೇನ್ ಉಡುಪಿ ಸೈಡ್ ಬರ್ರಿ. ವಾಟ್ಸಪ್ ಡಾರ್ಲಿಂಗ್ಸ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನ್ರಿಪ್ಪ ಇವ ಎಷ್ಟು ದಿವಸ ಎಲ್ಲಿ ಹೋಗಿದ್ದ ಅಂತ ಅನ್ಬೋದು ನೀವು. ಸೊ ನಂದು ಕಾಲೇಜ್ ಒಳಗೆ ಎಕ್ಸಾಮ್ಸ್ ಇದು ಸ್ವಲ್ಪ ಕೆಲಸ ಇತ್ತು ನಂಗೆ. ಸೊ ಅದ್ರ ಸಲುವಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಕನ್ಸಿಸ್ಟೆನ್ಸಿಯಾಗಿ ಮಾಡೋಕತ್ತಿದ್ದೆ, ಸ್ವಲ್ಪ ಅದು ಬಿಟ್ಬಿಡ್ದೆ. ಸೊ ಅದಾದ್ಮ್ಯಾಗ ಮಾಡೋಕ್ಕಾಗಲಿಲ್ಲ ನನಗೆ, ಸ್ವಲ್ಪ ಆದಿದ್ದ ಕೆಲಸ ಸಂಬಂಧ. ಸೊ ನಿನ್ನೆ ನಂದು ಎಕ್ಸಾಮ್ಸ್ ಮುಗಿದ ಕೂಡಲೇ ನಾನು ಏನು ಮಾಡೋದಪ್ಪ, ಸ್ವಲ್ಪ ಎಕ್ಸಾಮ್ಸ್ ಓದಿ ಸಾಕಾಗಿತ್ತಲ್ಲ. ಸೊ ರಿಲ್ಯಾಕ್ಸೇಷನಿಗೆ ಅಂತೇಳಿ ಎಲ್ಲಿ ಬಂದೇನಪ್ಪ ಅಂತಂದ್ರೆ ಉಡುಪಿ ಒಳಗೆ ಕುಂದಾಪುರಿಗೆ ಬಂದೀನಿ. ನಮ್ಮ ದೋಸ್ತ ಸಂಕೇತ್ ಅವ್ರ ಊರಿಗೆ. ಊರು ಏನು ಡೇಂಜರ್ ಆಯ್ತಪ್ಪ ಅಂತಂದ್ರೆ, ಇವತ್ತು ಬೆಳಿಗ್ಗೆ ಮಾರ್ನಿಂಗ್ 5 o'clock ಬಂದೇವು ನಾವು. ಬಂದು ಮನೆಗೆ ಹೋಗಿ ರೆಸ್ಟ್ ಮಾಡಿ ಜಾಗದು ಮಾಡಿ ನಾಷ್ಟ ಮಾಡಿ ಸೊ ಇಲ್ಲೇ ಗುಡಿಗೆ ಬಂದಿದ್ವಿ. ಸೊ ಗುಡಿಗೆ ಬಂದು ಗುಡಿ ಒಳಗೆ ದರ್ಶನ ಅದು ಮಾಡ್ಕೊಂಡಿದ್ವಿ. ಅವ್ರದ್ದು ಯಾವ ಗುಡಿ ಅದ ನಾವು ಹೋಗಿದ್ದೆ, ಚಿಕ್ಕು ಐಗುಡಿ ಗುಡಿ ಅಂತ. ಸೊ ಅಲ್ಲಿ ಬಂದಿದ್ವಿ. ಸೊ ಅಲ್ಲಿ ಬಂದು ಈಗ ಆನೆಗುಂಡಿ ಅಲ್ಲ ಆನೆಗುಡ್ಡಿ ದೇವ್ರಿಗೆ ಕೊಟ್ಟೇವಿ. ಕುಂದಾಪುರ ಒಳಗೆ ಫೇಮಸ್ ಗಣಪತಿ ಗುಡಿ ಅಂತದ. ಸೊ ಅಲ್ಲಿ ಹೊಟ್ಟೇವಿ. ಸೊ ನಮ್ದು ಡೇನ ದೇವರಿಗೆಲ್ಲ ನಮಸ್ಕಾರ ಮಾಡೋದ್ರಿಂದ ಚಲೋ ಮಾಡತ್ತೀನಿ. ಸೊ ಇವತ್ತಿನ ಬ್ಲಾಗ್ ಒಳಗೆ ಎಲ್ಲೆಲ್ಲಿ ಹೋಗ್ತೇವೆ, ಏನೇನು ಮಾಡ್ತೇವೆ ಅಂತ ಎಲ್ಲ ತೋರಿಸ್ತೀನಿ ನಿಮ್ಗೆ. ಯಾವ ಗುಡಿ ಒಳಗೆ ಇಲ್ಲಿ ದೇವ್ರಿಗೆ ಹೆಂಗೆ ಪೂಜೆ ಮಾಡ್ತಾರೆ, ಏನೇನು ರಿಚುವಲ್ಸ್ ಮಾಡ್ತಾರೆ. ಮತ್ತು ಇವತ್ತು ನೈಟ್ ಇಲ್ಲಿ ಊರಿಂದ ದೊಡ್ಡದೊಂದು ಜಾತ್ರೆ ಟೈಪ್ ಪೂಜೆ ಮಾಡತ್ತಾರೆ. ಸೊ ಕೆಂಡದ ಮೇಲೆ ಅಡ್ಡಾಡೋದು, ಯಕ್ಷಗಾನ ಎಲ್ಲ ಮಾಡೋದು. ಸೊ ಅವನ್ನೆಲ್ಲ ತೋರಿಸ್ತೇನೆ ನಿಮ್ಗೆ. ಸ್ಟೇ ಟ್ಯೂನ್ಡ್ ಆಗಿರಿ. ಸೊ ಬರೀಗೆ ಆನೆಗುಡಿಗೆ ಹೋಗೋಣ, ಕ್ಲಿಪ್ಸ್ ಎಂಜಾಯ್ ಮಾಡಿರಿ. ನೇಚರ್ ಅಂತೂ ಇಲ್ಲಿ ಐತಪ್ಪ, ಹೇಳ್ತೀನಿ. ರಿಲ್ಯಾಕ್ಸೇಷನಿಗೆ ಹೇಳಿ ಮಾಡಿಸಂಥ ಜಾಗ ಐತಿ. ಏನು ಅಲ್ಟಿಮೇಟ್ ಐತಪ್ಪ ಅಂದ್ರೆ ಎಲ್ಲಿ ನೋಡ್ತಿರಲ್ಲ ಎಲ್ಲ ಕಡೆ ಹಸಿರು. ಒಂದೊಂದು ಮನೆ 100 ಮೀಟ್ರಿಗೆ ಒಂದೊಂದು ಮನೆ ಇರ್ತಾವೆ ಇಲ್ಲಿ. ಆರಾಮ್ ಪೀಸ್ಫುಲ್ಲಾಗಿ ನೀವು ಏನು ಮಾಡಿದ್ರೆ ಏನು ಗೊತ್ತಾಗೋದಿಲ್ಲ. ಅಷ್ಟು ಫುಲ್ ಅಂದ್ರೆ ಫುಲ್ ರಿಲ್ಯಾಕ್ಸಿಂಗ್. ಸೊ ಬೆಳಗ್ಗೆ ಒಂದು ರೌಂಡ್ ಹೋಗಿ ಬಂದೀವಿ ನಾವು ಎದ್ದು. ಸೊ ಅಲ್ಲಿ ಅವಾಗ ವಿಡಿಯೋದು ಮಾಡೋಕ್ಕಾಗಲಿಲ್ಲ, ಜಾಗದು ಏನು ಮಾಡಿದ್ದಿಲ್ಲ. ಸೊ ಅದ್ರ ಸಲುವಾಗಿ ಹಂಗೆ ಹೋಗಿ ಮಸ್ತ್ ಅಡ್ಡಾಡಿ ನೋಡ್ಕೊಂಬಂದೀನಿ. ಸೊ ನಾಳೆ ಮಾರ್ನಿಂಗ್ ಹೋಗ್ತೀನಿ ನಿಮ್ಗೆ. ನಾಳೆ ಮಾರ್ನಿಂಗ್ ಸನ್ರೈಸ್ ಎಲ್ಲ ತೋರಿಸ್ತೀನಿ. ಸೊ ಸ್ಟೇ ಟ್ಯೂನ್ಡ್ ಆಗಿರಿ. ಸೊ ಬರೀ ಎಲ್ಲ ಹೋಗ್ತೇವೆ ಅಂತ ತೋರಿಸ್ತೇನೆ ಅಂತ. ದೇವ್ರಿಗೆ ಪೂಜೆ ಮಾಡ್ಸಕ್ಕೆ ಇನ್ನೇನು ಮಾಡ್ಸಕತ್ತೆ, ಹಣ್ಣುಕಾಯಿ ಇಡ್ಸಾಕ. ನಾ ಏನೇನು ಅಂದಪ್ಪ, ನಮಗೆ ಗುಡಿ ಪಡಿ ಅಡ್ಡಾಡಿದ್ರೆ ಗೊತ್ತಾಕೈತಿ ಅಲ್ಲೋ. ಸೊ ಹಣ್ಣುಕಾಯಿ ಇಡ್ಸಾಕ ಒಂದು ತೊಗೊಂಡ ಹಣ್ಣುಕಾಯಿ. ಸೊ ಹಣ್ಣುಕಾಯಿ ಇಡಿಸ್ಕೊಂಡು ದರ್ಶನ ಮಾಡ್ಕೊಂಡು ಡಾರ್ಲಿಂಗ್ಸ್ ನೋಡ್ರಿ, ಇಲ್ಲಿ ಗುಡಿ ಒಳಗೆ ಆನೆಗುಡಿ ಗುಡಿ ಒಳಗೆ ಕುಡಿಯಾಕ ನೀರೊಳಗೆ ಹಾಟ್ ವಾಟರ್ ನಾರ್ಮಲ್ ಕೋಲ್ಡ್ ಅದು ಗುಡಿ ಒಳಗೆ ಬೆಂಕಿ ಎಲ್ಲ ಅನ್ನ ಸಾರು ಭೋಜನ. ಡಾರ್ಲಿಂಗ್ಸ್ ದರ್ಶನ ಆತ, ಮಸ್ತ್ ದರ್ಶನ ಆತ. ಭಾರಿ ಅಂದ್ರೆ ಭಾರಿ ದೇವ್ರ ಮುಂದೆ ಬಂದಂಗೆ ಅದು ಗಣಪತಿ ಇದೆ. ಸೊ ಫಸ್ಟಿಗೆ ಅದೇ ಖರೆ ಮೂರ್ತಿ ಇತ್ತು ದೇವ್ರದ್ದು. ಆಮೇಲೆ ಅದಕ್ಕೆ ಇದು ಅಲಂಕಾರ ಮಾಡಿದ್ರೆ. ಸೊ ಅದ್ರ ದರ್ಶನ ಮಾಡಕ್ಕೆ ಸಿಕ್ತು ನಮ್ಗೆ. ಮಸ್ತ್ ದರ್ಶನ ಆತ. ಸೊ ಭೋಜನನೂ ಆತ, ಪದ್ಧೇಶ್ವರಿ ಭೋಜನ ಆತ, ರೈಸ್ ಹೊಡ್ವಿ. ನೆಕ್ಸ್ಟ್ ದೇವಲ್ ಪ್ರಸಾದ. ಸೊ ಪ್ರಸಾದ ಆತ. ಈಗ ಇಲ್ಲೇ ಅವ್ರದ್ದು ಅಂಗಡಿ ಇತ್ತು ಸರ್, ನಮ್ದು ಏನಿದೆ ಹಣ್ಣು ಇದನ್ನ ಬೊಕ್ಕೆ ಕೊಡಕ್ಕೆ ಬಂದಿದ್ವಿ. ಸೊ ಇಲ್ಲೇ ಬಂದೆ. ಇಲ್ಲಿ ಒಂದು ಸ್ವಲ್ಪ ಇಲ್ಲಿದು ಫೇಮಸ್ ಇದೇನೆ ತಂಪಿನ ಬೀಜ ಅಂತ, ಅದರ ಜ್ಯೂಸ್ ತೊಗೊಂಡೇವಿ. ಮತ್ತೊಂದು ಲೈಮ್ ಗೋಧಿ ಫೇಡ ತೊಗೊಂಡೇವಿ. ಟ್ರೈ ಮಾಡೋಣ ಅಂತ. ಸೊ ಬರೀ ಮಾಡಿ ನೆಕ್ಸ್ಟ್ ಎಲ್ಲ ಹೋಗ್ತೀವಿ ಅಂತಂದ್ರೆ ಬೀಚಿಗೆ ಹೋಗ್ತೀವಿ. ಬೀಚಿಗೆ ಹೋಗೋದು ಮಾಡೇವಿ, ನೋಡ್ತೇವೆ ಎಲ್ಲ ಹೋಗ್ತೀವಿ. ಹೋಗಿ ಅಂದ್ರೆ ಹೋಗುವ. ಸೊ ಬಟ್ ದಿಸ್ಕೋ ಗೋಲಿ ಸೋಡಾ ಫಸ್ಟ್ ಟೈಮ್ ಕೂಡ ಅದೇ ನಾನು ಓಡೋದೆ. ಸೊ ಲೆಟ್ಸ್ ಗೋ. ಪೊಸ ಟಬ್ ಅಲ್ಲಿದೆ ಅಪ್ಪ, ಅದು ಬೇರೆ ರೀತಿ ಅಲಿಸ್ಬೇಕು. ಬೈ 2,000 years later. ಅಲ್ಲಿಂಗ್ಸೆ. ಸೊ ಈಗ ಅಲ್ಲೇ ಜ್ಯೂಸ್ ಅದು ಕುಡ್ದು ವಾಪಸ್ ಇಲ್ಲಿ ಹೊಂಟಿದ್ವಿ, ಬೀಚಿಗೆ ಹೊಂಟಿದ್ವಿ. ಪಡುಕೆರೆ ಬೀಚ್ ಅಂತ ಇಲ್ಲಿ ಫೇಮಸ್ ಅದ. ಒಂದ್ ಕಡೆ ನದಿ ಐತಿ, ಒಂದ್ ಕಡೆ ಬೀಚ್ ಐತಿ, ಅಲ್ಲಿ ಹೊಂಟಿದ್ವಿ. ಸೊ ಅಲ್ಲಿ ಹೋಗ್ಬೇಕ, ಇಲ್ಲೊಂದು ಅಯ್ಯಪ್ಪ ಸ್ವಾಮಿ ಗುಡಿಕ್ ಅಂತ. ಸೊ ಇಲ್ಲಿ ಬರಾತಿದ್ವಿ, ಹೊಂಟೇಬೇಕು. ಏನು ಮಸ್ತ್ ಇಲ್ಲಿ ಒಂದೊಂದು ಪ್ಲೇಸು ಒಂದೊಂದು ಯೂನಿಕ್ನೆಸ್ ಅದಪ್ಪ ಇಲ್ಲಿ. ನೋಡ್ರಿ ಹೆಂಗೈತೆ ಹಂಗ ಫುಲ್ ನೇಚರ್ಸ್, ದೊಡ್ಡ ಗಿಡ, ಹಂಗ ಗಗನ ಚೌಕಿ ಕಟ್ಟಡ ಅನ್ನಂಗೆ ಇವು ಗಗನ ಚೌಕಿ ಮರಗಳಿದ್ದಂಗೆ ಅದಾವ. ಅವಕ್ಕರ್ ನಡಕ್ಕೆ ನಾವು ಹೊಂಟೀವಿ. ಫುಲ್ ದೊಡ್ಡ ಗಿಡ ಅದಾವ. ಇಷ್ಟು ಕೇಳೋದ ನೋಡ್ರಿ, ಇಲ್ಲಿ ಕಲ್ಯಾಣಿ ಐತಿ. ಕಲ್ಯಾಣಿ ಒಳಗೆ ಮಸ್ತ್ ಗುಡಿ ಐತಿ. ಅಪ್ಪ ಗುಡಿನ ಇದಕ್ಕಂತಾರ್ರಿಪ್ಪ ಗುಡಿ ಅಂದ್ರೆ ಹಿಂಗಿರ್ಬೇಕು. ಇಲ್ಲಿ ನೋಡ್ರಿ, ಇಲ್ಲ ಸಣ್ಣ ನಾಗರ ದೇವ್ರ ಗುಡಿ ಐತಿ, ಇಲ್ಲಿ ಹೋಗ್ಬೇಕು. ಸೊ ನೋಡ್ಬೋದ
ವಾ ಹಾ 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 ಜೀವನದಾಗ ಎಲ್ಲಿ ಅಡ್ಡಾಡಿಲ್ಲ ಅಂದ್ರೆ ಇಂಥ ಪ್ಲೇಸೇ ಅಡ್ಡಾಡ್ಬೇಕು ನೋಡಿ. ಸುಖೋ ಸುಖ ಸುಖ ನೋಡ್ರಿ ಈಗ. ಆಹಾ ಇದು ಕಲ್ಯಾಣಿ ಮ್ಯಾಗ ಹಾಸಿ ಗುಡಿ. ಪಾಪ ಅದನ್ನ ಈ ಗುಡಿ ನೋಡ್ರಿ ಇದು. ಈ ಗುಡಿ ನೋಡತ್ರ ನಂಗೆ ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಅನ್ಸತೈತಿ. ಇನ್ನು ಅದನ್ನ ಅಲ್ಲಿ ಇಲ್ಲಿ ಇರೋರು ಡೈಲಿ ಅದನ್ನ ಎಷ್ಟು ಮಸ್ತ್ ಅಲ್ಲ. ಸೊ ನಾನಂತೂ ಈ ಸಲ ಸಮ್ಮರ್ದ ಹಾಲಿಡೇ ಮಸ್ತ್ ಅಂದ್ರೆ ಮಸ್ತ್ ಮಾಡತ್ತೀನಿ. ಸೊ ನೀವು ಯಾರು ಬರೋದಿದ್ರೆ ಬರ್ರಿ, ಎಂಜಾಯ್ ಮಾಡ್ರಿ. ನಾನು ನೋಡಿ ನಿಮಗೆ ಸ್ವಲ್ಪ ಇದು ಆಗ್ತಿರ್ಬೋದು ಅನ್ಕೋತೀನಿ. ಸೊ ಅಂತೂ ನನ್ನ ನೋಡಿ ಮಜಾ ಮಾಡ್ರಿ. ಬರ್ರಿ ತೋರಿಸ್ತೀನಿ ನಿಮ್ಮ ಗುಡಿ ಒಳಗೆ ಹೋಗಿ ದರ್ಶನ ಮಾಡ್ಕೊಂಡು ಮಸ್ತ್ ಭಾಳ ವಿಡಿಯೋ ಮಾಡೋದಿಲ್ಲ. ಯಾಕಂದ್ರೆ ನನಗೆ ವಿಡಿಯೋ ಮಾಡೋದಕ್ಕಿಂತ ನನಗೆ ಫೀಲ್ ಮಾಡೋದು ಭಾಳ ಇದಾಗೈತಿ. ಸೊ ಎಷ್ಟಾಕೈತೆ ಅಷ್ಟು ತೋರಿಸ್ತೀನಿ, ಉಳ್ಕಿದ್ದೆ ನಾನು ಫೀಲ್ ಮಾಡ್ಕೊತೀನಿ. ಸೊ ಇಲ್ಲಿ ನೋಡ್ರಿ ಕಲ್ಯಾಣಿ ಒಳಗೆ ಮೀನ ನೋಡ್ರಿ ಈಗ. ಅಪ್ಪ ರಾಶಿ 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 ಮೀನು ಅದಾವೆ ನೋಡ್ಬೋದಾ. ಓ ಇಲ್ಲೊಂದು ಏನೋ ಇನ್ಸ್ಕ್ರಿಪ್ಷನ್ ಐತಿ. ಹಾ ಹಾ ಈ ಇನ್ಸ್ಕ್ರಿಪ್ಷನ್ ಯಾರು ನೋಡಿ ನನಗೆ ಹೇಳ್ತಿರ್ಲ ಅವ್ರಿಗೆ ನಾನು 2,000 ರೂಪಾಯಿ ಗಿವ್ ಅವೇ ಮಾಡ್ತೀನಿ ಆನ್ ದ ಸ್ಪಾಟ್ ಫೋನ್ಪೇಗೆ. ನೋಡ್ರಿ ಯಾರು ಅದನ್ನ ಇನ್ಸ್ಕ್ರಿಪ್ಷನ್ ಡಿಕೋಡ್ ಮಾಡಿ ಕಳಿಸ್ತಾರೆ ನನಗೆ. ಸೊ ಕಮೆಂಟ್ ಮಾಡಿಟ್ಟು ಆ ಇನ್ಸ್ಕ್ರಿಪ್ಷನ್ ಇದನ್ನ ಮಾಡ್ಕೊಂಡೆ. ಸೊ 2000 ಗಿವ್ ಅವೇ ನಿಮ್ಮ ಸಂಬಂಧ ವೇಟ್ ಮಾಡತೈತಿ. ಮಾಡಿ ಕಳಿಸ್ರಿ. ಓಕೆ ಆಲ್ ದ ಬೆಸ್ಟ್. ಸೊ ಬರ್ರಿ ಗುಡಿ ಹೋಗಿ ನಮಸ್ಕಾರ ಬಲು. ಗುಡಿ ಅಂದ್ರೆ ಈ ಒಂಥರ ಗುಡಿ ನೋಡ್ರಿಪ್ಪ. ಇಂಕಿ ನೆಕ್ಸ್ಟ್ ಲೆವೆಲ್. ಆಹಾ ಆಹಾ ಓಹೋ ಆಹಾ ಹಾ ಡಾರ್ಲಿಂಗ್ ಸರ್ ಏನು ಅಲ್ಟಿಮೇಟಪ್ಪ ಅಂತಂದ್ರೆ ಅದ್ರ ಅಲ್ಟಿಮೇಟ್ ಮಸ್ತ್ ಅಂದ್ರೆ ಮಸ್ತ್ ಆಯ್ತು ಗುಡಿ ಅಂತೂ. ಆಹಾ ಹೆವೆನ್ ಆನ್ ಅರ್ಥ ಅಂತಾರಲ್ಲ, ಇದಕ್ಕಂತಾರೆ ಹೆವೆನ್ ಆನ್ ಅರ್ಥ. ಫುಲ್ ಸೈಲೆಂಟ್ ಗುಬ್ಬಿ ಮತ್ತು ಇವು ತಡ್ರಿ ಒಂದು ಸೆಕೆಂಡ್ ಲೊಕೇಶನ್ ನಾವೀಗ ನೋಡ್ರಿ ಲೊಕೇಶನ್ ಹಾಕ್ಕೊಂಡು ಬೀಚಿಗೆ ಹೊಂಟೇವಿ, ಪಡುಕೆರೆ ಬೀಚಿಗೆ. ಆ ಬೀಚ್ ಒಳಗೆ ಏನೈತಪ್ಪ ಅಂತಂದ್ರೆ ಈ ಕಡೆ ಬಾಜು ಪೂರ ನದಿ ಹರಿತೈತಿ, ಈ ಕಡೆ ಬಾಜುನ ಬೀಚ್ ಐತಿ. ಸೊ ಸ್ವೀಟ್ ವಾಟ್ರ್ ಸಾಲ್ಟ್ ವಾಟ್ರ್ ಎರಡು ಮಿಕ್ಸ್ ಆಗೋ ಜಾಗ ಅದ ಉಡುಪಿ ಒಳಗೆ ಫೇಮಸ್ ಅದ ಇಲ್ಲೇ. ಸೊ ಈಗ ಅಲ್ಲಿ ಹೊಂಟೇವಿ. ಸೊ ಈಗ ಬೀಚಿಗೆ ಹೋಗ್ತೀವಿ. ಬೀಚಿಗೆ ಹೋಗಿ ಆಮೇಲೆ ಬೀಚೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತೀವಿ. ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ 6 ಗಂಟೆ ಅಂದರೆ ಜಾತ್ರೆ ಚಲೋ ಹೋಗ್ತೈತಂತೆ. ಸೊ ಜಾತ್ರೆ ಚಲೋ ಆತಂದ್ರೆ ಜಾತ್ರೆ ಒಳಗೆ ಏನೈತೆಲ್ಲ ತೋರಿಸ್ತೇನಂತೆ. ಸೊ ಬರೀ ಬೀಚಿಗೆ ಹೋಗೋಣ. ಲಿಂಕ್ಸ್ ನೋಡ್ರಿ ರೂಟ್ ಹೆಂಗೈತಿ ಬೀಚಿಗೆ. ಇಲ್ಲಿ ಬೆಂಕಿದ್ರೆ ಬೆಂಕೈತಿ. ಆಹಾ ಆಹಾ ಭಾಳ ಬೀಚ್ ಅಡ್ಡಾಡೀನಿ. ಬಟ್ ಇಲ್ಲಿ ಉಡುಪಿ ಸೈಡ್ ಬೀಚ್ ಅಡ್ಡಾಡೋದಂದ್ರೆ ಒಂದು ಮಜಾನ ಬೇರೆಪ್ಪ. ಏನು ಒಟ್ಟು ಊರೊಳಗೆ ನಮ್ಮ ಊರು ಅನ್ನೋದೊಂದು ಇರ್ತೈತಿ. ಗೋವಾಗೇನೋ ಹೋಗ್ಬೋದು, ಅಲ್ಲಿ ಜಾತ್ರೆ ಮಾರ ಗೋವಾದಾಗ ಅದಂತ ಇದಂತ. ಸೊ ಅಲ್ಲಿ ಓಕೆ ಚಲೋ ಐತಿ, ಬಟ್ ಇಲ್ಲ ಅನ್ನಂಗಿಲ್ಲ. ಬಟ್ ನಮ್ಮ ಕರ್ನಾಟಕದೊಳಗಿನ ಬೀಚ್ ಅಡ್ಡಾಡೋದಿರ್ತೈತಲ್ಲ, ಅದು ನೆಕ್ಸ್ಟ್ ಲೆವೆಲ್. ಅದು ಫೀಲ ವೈಭವ ಬೇರೆ ಕೊಡೋದೈತದ. ಅಡ್ಡಾಡಿ ನೋಡ್ರಿ ನೀವು ಒಂದ್ಸಲ ಗೊತ್ತೈತಿ. ಒಂದ್ಸಲ ಗೋವಾ ಒಳಗೆ ಅಡ್ಡಾಡ್ರಿ ಬೀಚ್ ಅಲ್ಲಿಂದ ಕರ್ನಾಟಕ ಒಳಗೆ ಒಂದ್ಸಲ ಅಡ್ಡಾಡ್ರಿ. ಅಂತಂದ್ರೆ ಮೇನ್ ಉಡುಪಿ ಸೈಡ್ ಬರ್ರಿ, ಉಡುಪಿ ಗೋಕರ್ಣ ಸೈಡ್ ನೆಕ್ಸ್ಟ್ ಲೆವೆಲ್. ಅಪ್ಪನ್ ರೀಚ್ ಹೋಗೇ ಇಲ್ಲ ಬೀಚ್ಗೂ, ರೀಚ್ಕ ಎಂಟ್ರಿ. ಸೊ ಬರ್ರಿ ನೋಡೋಣ ಹೆಂಗೈತಿ ಬೀಚ್ ಕಾಣಕತ್ತೈತಿ. ಅದು ಇನ್ನೊಂದು ಏನಪ್ಪ ಅಂದ್ರೆ ಕ್ಯಾಮ್ರಾ ಹೊಳ್ಸ್ಕೊತೀನಿ. ಸಂಗೀತ ಬಂತು ಅದೇನಪ್ಪ ಅಂದ್ರೆ ಚೆಂದ ಕಾಣತ್ತೀನಿಲ್ಲ ನೋಡ್ತೀನಿ. ಕೂದಲ ಹುರ್ಯ ಬರ್ರಿ ಆಗ್ಬಿಡ್ತಾವ ನಾನು ಗಾಡಿ ಮೇಲೆ ಅಡ್ಡಾಡಿ ಏನು ಮಾಡಕ್ಕೆ ಬರೋದಿಲ್ಲ. ಗಾಡಿ ಹೊಡಿಯೋರು ಏನು ಮಾಡ್ಬೇಕು ಮತ್ತು ನಾವು ಬ್ಯಾಂಕ್ ಹೊಲಿಯೋ ನೀ ನಾವು ಸ್ವಲ್ಪ ಸಿಮ್ ಅಲ್ಲ. ಸೊ ಕೂದಲ ಭಾಳ ಇರ್ತಾವ ನಮಗೆ. ಸೊ ಅದ್ರ ಸಲುವಾಗಿ ಹಾಕಿರ್ತೈತೆ. ಕಟ್